ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು, ನಮ್ಮ ಕಾಡು ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ದನ ಕರುಗಳು ಬಿಟ್ಕೊಂಡು ಕಾಡು ಮೇಲೆ ಮೇಯ್ಸಕ್ಕೆ ಹೋಯ್ತಾವ್ರೆ. ಈ ಏರಿಯಾದಲ್ಲಿ ಯಾವುದೇ ವೆಹಿಕಲ್ಗಳು ಓವರ್ಟೇಕ್ ಮಾಡೋಂಗಿಲ್ಲ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹೇಗೆ ಕಾಣ್ತಾ ಇದೆ ನೋಡಿ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು 24 ಮತ್ತು 25ನೇ ತಾರೀಕು ಕಲ್ಯಾಣೋತ್ಸವ ಮತ್ತು ಬ್ರಹ್ಮೋತ್ಸವ ಜಾತ್ರೆ ನಡೆಯುತ್ತೆ. ತೇರು ಕಟ್ಟುವ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ನಮಸ್ಕಾರ ದೊಡ್ಡವ್ರಿಗೆ, ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂದಾಗೆ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇರೋದು ನಾನು ಗುಂಡ್ಲುಪೇಟೆಯಿಂದ. ಒಂದು ಸ್ವಲ್ಪ ಕೆಲಸ ಇತ್ತು ನನ್ನ ವರ್ಕ್ ಮೇಲೆ, ನಾನಿವತ್ತು ಗುಂಡ್ಲುಪೇಟೆ ಬಂದಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೆ ಮೊದಲು ಯಾರೆಲ್ಲ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಗುಂಡ್ಲುಪೇಟೆ ಬರುತ್ತೆ. ಗುಂಡ್ಲುಪೇಟೆ ಮತ್ತು ತೆರಕನಂಬಿ ರಸ್ತೆಯಲ್ಲಿ ನಾನಿವಾಗ ನಿಂತಿದ್ದೀನಿ. ಪ್ರತಿದಿನ ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ 10 ಗಂಟೆ 10 ಕಾಲದ ಸಮಯ. ಇವಾಗ ನಮ್ಮ ರೈತರೆಲ್ಲ ತಮ್ಮ ದನ ಕರುಗಳು ಕುರಿಗಳನ್ನೆಲ್ಲ ಮೇಯ್ಸೋಕ್ಕೆ ಅಂತ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು, ನಮ್ಮ ಕಾಡು ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ದನ ಕರುಗಳು ಬಿಟ್ಕೊಂಡು ಕಾಡು ಮೇಲೆ ಮೇಯ್ಸೋಕ್ಕೆ ಹೋಯ್ತಾವ್ರೆ. ಸದ್ಯಕ್ಕೆ ನಾನಿರುವಂಥದ್ದು ಅಂಗಳ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ, ಅಂಗಳ ಅನ್ನೋ ಗ್ರಾಮದಲ್ಲಿ. ಇಲ್ಲಿ ಒಬ್ಬರು ರೈತರನ್ನ ನಾನು ಮೀಟ್ ಮಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ಹಸುಗಳು ಕುರಿಗಳು ಎಲ್ಲ ದಾರಿಲೇ ಹೋಗ್ತಾ ಇದ್ದಾವೆ. ದಾರಿ ಮಾಡ್ಕೊಂಡು ನಾವು ಹೋಗ್ಬೇಕು. ಇವಾಗ ಎಲ್ಲ ಜರ್ಸಿ ಮತ್ತು ನಾಟಿ ಹಸುಗಳು, HF ಏನಿಲ್ಲ, ಎಲ್ಲ ಇವು ಕೂಡ ನಾಟಿನೇ. ಗುರು, ಆಲ್ಮೋಸ್ಟು ನಾನು ಗೋಪಾಲ ಸ್ವಾಮಿ ಬೆಟ್ಟದ ಪಕ್ಕಕ್ಕೆ ಹೋಗ್ತಾ ಇರೋದು. ಇಲ್ಲಿಂದ 10 ಕಿಲೋಮೀಟ್ರ್ ಇದೆ ಗೋಪಾಲ ಸ್ವಾಮಿ ಬೆಟ್ಟ. ಇವಾಗ ನಾನು ಲೆಫ್ಟಿಗೆ ತಗೊಳ್ಬೇಕು. ಅಲ್ಲಿ ಒಂದು ಸಣ್ಣ ವಿಲೇಜು, ಗೋಪಾಲ ಸ್ವಾಮಿ ಬೆಟ್ಟದ ಎಂಟ್ರೆನ್ಸ್ ನೋಡಿ. ಇವಾಗ ಎಂಟ್ರೆನ್ಸ್ ಆದೆ, ಲೊಕೇಶನ್ ಕೇಳಬೇಕು. ಇಲ್ಲಿಂದ ಮೊನ್ನೆ ಎಲ್ಲ ಮಳೆ ಆಗಿದೆ ಅಂತ ಅನಿಸುತ್ತೆ. ಅಣ್ಣ, ಇದು ಹೊಸಳ್ಳಿ ಕಾಲೋನಿಯಲ್ಲಿ ಕಾಲೋನಿ ಇಲ್ಲೇ ಹೋಗಿ. ಎಷ್ಟು ದೂರ ಅದು? ಕಾಲೋನಿ ಅಂತಂದ್ರೆ ಇದು ಅಗ್ದಾಳದಿಂದ ಈಚೆ ಪಕ್ಕದಲ್ಲಿ. ಹಾಂ, ಇಲ್ಲೊಂದು ಹೆಂಗೆ ಹೋಗೋದು ಈಗ? ಕಾಲೋನಿ ಇದೇ ರೋಡು. ಇದೇ ರೋಡಾ? ಹೋದ್ರೆ ಸಿಗುತ್ತಲ್ಲ. ಇಲ್ಲಿಂದ ಹೋದಾಗ ಒಂದು ಅಡ್ಡ ರೋಡ್ ಐತೆ ಹಿಂಗ. ಹಾಂ, ಅಲ್ಲಿ ಹೋಗಿ ಕಾಣುತ್ತಾ, ಮನೆಯೋ ಕಾಣ್ತಾ ಹೋಗಿ. ಸರಿ ಅಣ್ಣ, ಆಯಿತು. ಪ್ರತಿದಿನ ಅನ್ಕೋತೀನಿ ನಾನು ಡೈಲಿ ಬ್ಲಾಗ್ ಮಾಡೋಣ, ನಿಮಗೆಲ್ಲ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಣ ಅಂತ. ಆದರೆ ಸ್ವಲ್ಪ ನನ್ನ ಬೇರೆ ಕೆಲಸಗಳಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಖಂಡಿತವಾಗಿ ವಾರಕ್ಕೆ 2ರಿಂದ 3 ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಇನ್ನಂತೂ. ಇವಾಗ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿದ್ದೀನಿ ಅಂತ. ನಾನಿವಾಗ ಗೋಪಾಲ ಸ್ವಾಮಿ ಬೆಟ್ಟದ ರೋಡಲ್ಲೇ ಇದ್ದೀನಿ. ರೋಡ್ ಮಾತ್ರ ಸೂಪರಾಗಿದೆ, ವಾತಾವರಣ ಪೀಸ್ಫುಲ್ ಆಗೈತೆ. ಬಟ್ ಏನಪ್ಪ ಅಂದರೆ ಇಲ್ಲಿ ವೀಕೆಂಡ್ ಡೇಸಲ್ಲಿ ಮಾತ್ರ ಸಿಕ್ಕಾಪಟ್ಟೆ ವೆಹಿಕಲ್ಗಳಿರ್ತವೆ. ಇವತ್ತು ಮಂಡೇ, ವೀಕ್ ಡೇಸು, ವೀಕ್ ಸ್ಟಾರ್ಟಿಂಗ್ ಇವತ್ತು, ಅದರಿಂದ ಜನನೇ ಇಲ್ಲ, ಖಾಲಿ ಇದೆ. ನಾನು ಕೂಡ ಇವತ್ತು ಗೋಪಾಲ ಸ್ವಾಮಿ ಬೆಟ್ಟದ ತಪ್ಪಲಿಗೆ ಹೋಗ್ತೀನಿ. ಬೆಟ್ಟಕ್ಕೆ ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ರೋಡು ಎಷ್ಟು ಪೀಸ್ ಆಗಿದೆ, ಎಷ್ಟು ಖಾಲಿಯಾಗಿದೆ ನೋಡಿ. ಇವಾಗ ಒಂದು ವೆಹಿಕಲ್ ಬರ್ತಾಯಿದೆ. ಅವರು ಟೂರಿಸ್ಟ್ ಅಲ್ವೇ ಅಲ್ಲ, ಇಲ್ಲಿ ಅಕ್ಕಪಕ್ಕದ ರೈತರು ತಮ್ಮ ಜಮೀನುಗಳಿಗೆ ಹೋಗ್ತಾ ಇರೋರು. ಜಾಗ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇವಾಗ ನೋಡಿ ಒಂದು ಟೂರಿಸ್ಟ್ ವೆಹಿಕಲ್ಗಳು ಹೋಗ್ತಾ ಇದ್ದಾವೆ, ಸರಿನಾ? ಹಾಗೆ ಇಲ್ಲಿ ನೋಡಿ ನೀಲಿ ಕಲರ್ದು ಹೂ ಬಿಟ್ಟು, ಈ ಮರ ನೀಲಿ ಕಲರ್ ಹೂ ಬಿಟ್ಟು ಎಲ್ಲ ಚೆಲ್ಲಿದೆ, ಸಾಕಾಗಿ ಕಾಣ್ತಾ ಇದೆ. ಹಿಂದ್ಗಡೆ ಸಿಕ್ಕಾಪಟ್ಟೆ ಇದು ಈ ಥರ ನೋಡಿ, ರಸ್ತೆ ಆ ಕಡೆ ಈ ಕಡೆ ವೆಲ್ಕಮ್ ಮಾಡೋಕ್ಕೆ ಹೂವೆಲ್ಲ ಚೆಲ್ಲಿ ನಿಂತಿದೆ ಮರಗಳು. ಈ ಏರಿಯಾದಲ್ಲಿ ಯಾವುದೇ ವೆಹಿಕಲ್ಗಳು ಓವರ್ಟೇಕ್ ಮಾಡೋಂಗಿಲ್ಲ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹೇಗೆ ಕಾಣ್ತಾ ಇದೆ ನೋಡಿ. ಇನ್ನೇನು ಆಲ್ಮೋಸ್ಟ್ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ ನಾನು.
ಚೆಕ್ ಪೋಸ್ಟ್ ಇಲ್ಲಿಂದ ಸುಮಾರು ಒಂದು ಅಂಗಳದಿಂದ ಒಂದು 3ರಿಂದ 4 ಕಿಲೋಮೀಟ್ರ್ ಬರ್ಬೋದು. ಸ್ವಲ್ಪ ಬಿಸಿಲಿದೆ, ಆದರೂ ಕೂಡ ಬೆಟ್ಟ ಸಾಕಾದಾಗಿ ಕಾಣ್ತೈತೆ. ಟೂರಿಸ್ಟು ಕಡಿಮೆ ಅಂತ ಹೇಳಿದೆ, ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಹೋಗಿ ನೋಡ್ತೀನಿ, ವೆಹಿಕಲ್ಗಳು ಬರೋದು ಬರ್ತಾನೇ ಇದ್ದಾವೆ, ಕಮ್ಮಿ ಮಾತ್ರ ಆಗ್ತಾ ಇಲ್ಲ. ಹೊಸಳ್ಳಿ ಕಾಲೋನಿ ಅನ್ನೋ ಒಂದು ಊರಿಗೆ ಬಂದಿದ್ದೀನಿ ನಾನು ಇವಾಗ. ಗೋಪಾಲ ಸ್ವಾಮಿ ಬೆಟ್ಟದ ತಪ್ಪಲಲ್ಲೇ ಇರುವಂಥ ಒಂದು ಊರು ಇದು, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಇಲ್ಲೇ ಹೋಗದಾ? ಹಾಂ ಹಾಂ. ನೀವೆಲ್ಲ ಹೊಸಳ್ಳವ್ರಿಯಾ? ಹಾಂ. ನಾನಿವಾಗ ಒಂದು ಬಾಳೆ ಮತ್ತು ಮೆಣಸಿ ತೋಟದೊಳಗಡೆ ಬಂದಿದ್ದೀನಿ. ಸ್ವಲ್ಪ ಕಂಪ್ನಿದು ಒಂದಷ್ಟು ಪ್ರೋಸೆಸ್ ಇತ್ತು, ಕೆಲಸ ಇತ್ತು, ಅದಕ್ಕೋಸ್ಕರ. ನಮ್ಮ ರೈತರು ಇವರು ಮೈಸೂರಲ್ಲಿರೋದು, ಇಲ್ಲಿ ಬಂದು ಕೃಷಿ ಮಾಡ್ತಾ ಇದ್ದಾರೆ. ಆ ಕೃಷಿ ನಿಮಗೆ ತೋರಿಸೋಣ ಅಂತ ಬಂದೆ, ಬಟ್ ಇವತ್ತು ರೈತರಿಲ್ಲ. ಇಲ್ಲಿ ಮೆಣಸಿ ಮತ್ತು ಬಾಳೆ ಹಾಕಿದ್ದಾರೆ, ಬಾಳೆ ಒಳಗಡೆ ಮೆಣಸಿ ಹಾಕಿದ್ದಾರೆ. ಇದು ಗುಂಡು ಮೆಣಸಿ, ಹಾಗೆ ಉದ್ದ ಮೆಣಸಿ ತೋರಿಸ್ತೀನಿ ಬನ್ನಿ. ಡ್ರಿಪ್ ಸಿಸ್ಟಮ್ ಎಲ್ಲ ನೋಡಿ ಹೆಂಗೆ ಮಾಡಿದ್ದಾರೆ, ಎಲ್ಲ ಪೈಪ್ ಎಲ್ಲ ಮೇಲ್ಗಡೆನೇ ಹಾಕೊಂಡಿದ್ದಾರೆ, ಯಾವುದು ಕೂಡ ಒಳಗಡೆ ಹಾಕಿಲ್ಲ. ನಿಮ್ಮ ಹೇಮಂತವ್ರಿಲ್ವಾ ಸರ್? ಎಲ್ಲ ಡ್ಯೂಟಿನಾ? ಹಾಂ ಹಾಂ. ಎಷ್ಟು ಎಕರೆ ಜಮೀನು ಮಾಡ್ತಿರೋದು ಒಟ್ಟು? 3 ಎಕರೆ. ಪೂರ್ತಿ ಬಾಳೆ ಹಾಕಿದ್ದೀರಾ? ಹಾಂ. ಸರಿ ಸರಿ ಗುರು, ನಾಳೆ ನಮ್ಮದೊಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ಮೆಣಸಿದು ಒಂದಷ್ಟು ಸ್ಯಾಂಪಲ್ ತಗೊಳಕ್ಕೆ ಹೋಗಿ ಬಂದಿದ್ದೀವಿ. ನಮ್ಮ ರೈತರಿದ್ದಾರೆ ಇಲ್ಲಿ, ಅವರು ಈ ಮೆಣಸಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹಾಗೆ ನೆನ್ನೆ ಅಷ್ಟೇ ಇವ್ರದ್ದು ಒಂದು ಕಟಿಂಗ್ ಆಯಿತು, ಹಾರ್ವೆಸ್ಟಿಂಗ್ ಆಗೋಯ್ತು. ಅದಕ್ಕೋಸ್ಕರ ಇವಾಗ ನಮಗೆ ಮೆಣಸಿ ಕೂಡ ಸಿಗ್ತಾ ಇಲ್ಲ ಸದ್ಯಕ್ಕೆ. ಅಲ್ಲಿ ಇಲ್ಲಿ ಕಾಯಿ ಏನಾರು ಮಿಸ್ ಆಗಿರ್ತಾವಲ್ಲ, ಅಂಥ ಕಾಯಿನ ಹಾಯ್ಕೊಂಡು ನಾನು ಸದ್ಯಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಕಂಪ್ನಿ ಕಡೆಗೆ ಒಂದು ವಿಡಿಯೋ ಶೂಟ್ ಮಾಡಬೇಕು, ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ. ನನ್ನ ಹಿಂದೆ ನೋಡ್ತಿರುವಂಥ ಬಾಳೆ ತೋಟಕ್ಕೆ ಸುಮಾರು 8 ತಿಂಗಳಾಗಿದೆ. ಅದೇ 8 ತಿಂಗಳಲ್ಲಿ ಇವರು ಮೆಣಸಿ ಕೂಡ ಹಾಕಿದ್ರು. ಇಲ್ಲಿ ತನಕ ಕೂಡ ಮೆಣಸಿನ ಕಟಾವು ಮಾಡ್ತಾ ಇದ್ದಾರೆ. ಇನ್ನು ಮುಂದೆನೂ ಸಿಗುತ್ತೆ, ಇನ್ನೂ 1-2 ಔಷಧಿ ಕೇಳುತ್ತೆ ಮೆಣಸಿ. ಆ ಔಷಧಿ ಕೊಟ್ಟರೆ ಇನ್ನೂ ಒಂದು 2ರಿಂದ 3 ಕೊಯ್ಲ್ಬೋದು. ಹಾಂ, 2ರಿಂದ 3 ಕೊಯ್ಲನ್ನ ಕುಯ್ಬೋದು ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ರೈತರೇ ಹೇಳ್ತಾ ಇರೋದು. ನೋಡಿ, ನಮ್ಮ ರೈತರು ಇಲ್ಲೇ ಇದ್ದಾರೆ ಜೊತೆಗೇನೆ, ನಾನು ಕೂಡ ಎಲ್ಲೂ ಹೋಗಿಲ್ಲ. ಇಷ್ಟಾಗಿದೆ ಇವ್ರದ್ದು ಕೃಷಿ ಎಲ್ಲ. ಆವಾಗಲೇ ಹೇಳ್ದಂಗೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ವೀಕೆಂಡಲ್ಲಿ ಬಂದರೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಆದರೆ ಇವತ್ತು ನೋಡಿ ಖಾಲಿ ಯಾರಿಲ್ಲ. ಒಂದಷ್ಟು ಪ್ರೈವೇಟ್ ವೆಹಿಕಲ್ಗಳು ಬಂದಿದ್ದಾವೆ, ಅವರೇನು ಅಷ್ಟೊಂದು ಜನ ಏನು ಇರಲಿಲ್ಲ. ಬಟ್ ಫ್ರೀ ಆಗಿದೆ, ಹೋಗ್ಬೋದು ಆರಾಮಾಗಿ. ಆಲ್ರೆಡಿ ಒಂದು ಬಸ್ ನಿಂತಿದೆ, ನೋಡೋಣ. ಆದರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇಷ್ಟು ದೂರ ಬಂದು ಹೋಗಲಿಲ್ಲ ಅಂದರೂ ಬೇಜಾರಾಗುತ್ತೆ. ಹೋಗಿದ್ದು ಬಂದ್ಬಿಡ್ತೀನಿ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು 24 ಮತ್ತು 25ನೇ ತಾರೀಕು ಕಲ್ಯಾಣೋತ್ಸವ ಮತ್ತು ಬ್ರಹ್ಮೋತ್ಸವ ಜಾತ್ರೆ ನಡೆಯುತ್ತೆ. ಅದ್ದೂರಿಯಾಗಿ ನಡೆಯುತ್ತೆ. ಬರೋ ಅಂಥವ್ರು ಬರ್ಬೋದು. ಇವಾಗ ಸ್ವಲ್ಪ ಜನ ಬಂದಿದ್ದಾರೆ. ಟಿಕೆಟ್ಗೆ ಎಷ್ಟಿದೆ ಅಂತ ಕೇಳ್ಬಿಟ್ಟು ಆಮೇಲೆ ಹೋಗ್ತೀನಿ. ನಾನೊಂದು ಮ್ಯಾಗ್ನೆಟ್ ನೋಡೋಕ್ಕೆ ಬಂದಿದ್ದೀನಿ. ನೋಡೋಣ ಇದು. ಬ್ರದರ್, ಇದು ಗುಂಡ್ಲುಪೇಟೆದು ಮ್ಯಾಗ್ನೆಟ್ ಇದೆಯಾ? ಆ ಥರ ಇಲ್ಲ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ಪು. ವರ್ಕ್ ಮೇಲೆ ಬಂದಿದ್ದೆ, ಹಾಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು ಹತ್ರ ಬಂದುಬಿಟ್ಟಿದ್ದೀನಿ, ಬೆಟ್ಟದ ತಪ್ಪಲಿಗೆ ಬಂದುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಬೆಟ್ಟಕ್ಕೆ ಹೋಗ್ತಾ ಇರೋದು. ಪರ್ ಪರ್ಸನ್ನು 70 ರೂಪೀಸ್ ಟಿಕೆಟ್ ಇದೆ.
ಬಸ್ ಆಲ್ರೆಡಿ ನಿಂತಿದೆ. ಬಸ್ಸಲ್ಲೇ ಹೋಗ್ಬೇಕು, ಬಸ್ಸಲ್ಲೇ ಬರಬೇಕು. ಯಾವುದೇ ರೀತಿ ಪ್ರೈವೇಟ್ ವೆಹಿಕಲ್ಗಳಿಗೆ ಇಲ್ಲಿ ಅಲೋ ಇಲ್ಲ. ಹಾಗೆ ಇಲ್ಲಿ ಪ್ಲಾಸ್ಟಿಕ್ ನಿಷಿದ್ಧ. ಪ್ಲಾಸ್ಟಿಕ್ ಏನಾದ್ರು ಇತ್ತು ಅಂದರೆ ಹೊರಗಡೆ ಅಲ್ಲಿ ಹಿಂದುಗಡೆ ಚೆಕ್ ಪೋಸ್ಟ್ ನೋಡ್ತಾ ಇರ್ಬೋದು, ಚೆಕ್ ಪೋಸ್ಟಲ್ಲಿ ಇಳಿಸ್ಬಿಟ್ಟು ಆಮೇಲೆ ಕಳಿಸ್ತಾರೆ. ಇವಾಗ ಬಸ್ಸು ರೆಡಿಯಾಗಿದೆ, ಬನ್ನಿ ಹೋಗೋಣ. ಗುರು, ಫೈನಲಿ ನಾನಿವಾಗ ನಿಮ್ಮನ್ನೆಲ್ಲ ಕರ್ಕೊಂಡು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ. ನೋಡ್ಕೊಳ್ಳಿ, ಹಿಂದ್ಗಡೆ ದೇವಸ್ಥಾನ ಇದೆ. 70 ರೂಪಾಯಿ ಬಸ್ ಟಿಕೆಟು. ಆವಾಗಲೇ ಹೇಳ್ದಂಗೆ ಬರ್ತಾ ಟಿಕೆಟ್ ತಗೊಂಡ್ರೆ ಹೋಗ್ತಾ ಯಾವ ಬಸ್ಸಲ್ಲಾದರೂ ಹೋಗ್ಬೋದು. ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. ಇವತ್ತು ಮೊದಲನೇದಾಗಿ ನಾನು ಹೇಳ್ದಂಗೆ ಖಾಲಿ ಐತೆ ದೇವಸ್ಥಾನ. ತುಂಬ ರಶ್ ಏನು ಅಷ್ಟೊಂದಿಲ್ಲ. ಮತ್ತು ನಾಳೆ ಅಂತೀನಿ, ಇವತ್ತೆಷ್ಟು 24-25ನೇ ತಾರೀಕು ಜಾತ್ರೆ ನಡೀತಾ ಇದೆ ಇಲ್ಲಿ. ಅದರ ತಯಾರಿ ಕೂಡ ಇಲ್ಲಿ ನಡೀತಾ ಇದೆ. ಅದನ್ನು ಹೋಗಿ ಆಮೇಲೆ ತೋರಿಸ್ತೀನಿ. ದೇವಸ್ಥಾನ ಎಂಟ್ರಿ ಆದೆ. ಇದು ದೇವಸ್ಥಾನದ ಗೋಪುರ. ನಾವು ಒಳಗಡೆ ಹೋಗಿಲ್ಲ, ದೇವಸ್ಥಾನದ ಅಂಗಳಕ್ಕೆ ಬಂದಿದ್ದೀನಿ. ಮತ್ತು ಇಲ್ಲಿ ತೇರು ಕಟ್ಟುವ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಸೇರಿ ತೇರನ್ನ ಕಟ್ತಾ ಇದ್ದಾರೆ. ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಿ ಮಾತಾಡಿಸ್ತೀನಿ. ಬನ್ನಿ, ಫಸ್ಟು ದೇವಸ್ಥಾನದ ಒಳಗಡೆ ಹೋಗಿದ್ದು ಬಂದ್ಬಿಡ್ತೀನಿ. ಇಲ್ಲಿ ಮೊಬೈಲ್ ಅಲೋ ಇದೆಯಾ ಇಲ್ಲಿ ಹೋಗಿ ಗೊತ್ತಿಲ್ಲ, ಸುಮ್ಮನೆ ಯಾಕೆ. ಜಾತ್ರೆ ಇರೋದ್ರಿಂದ ಹೂವೆಲ್ಲ ತಂದು ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಹಾಕಿದ್ದಾರೆ ಅಲಂಕಾರಕ್ಕೆ ಅಂತ. ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇವತ್ತು ಕಲ್ಯಾಣೋತ್ಸವ, ಅಂದರೆ 24ನೇ ತಾರೀಕು ಕಲ್ಯಾಣೋತ್ಸವ, ಮತ್ತು 25ನೇ ತಾರೀಕು ತೇರು ನಡೆಯುತ್ತೆ. ಭಾಳ ಅದ್ದೂರಿಯಾಗಿ ತೇರು ನಡೆಯುತ್ತೆ. ನನಗೆ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಇವಾಗ ಸದ್ಯಕ್ಕೆ ನಾನು ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇರುವಂಥ ಆನೆ ಹುಡುಕ್ತಾ ಇದ್ದೀನಿ, ಅದು ಸಿಗ್ತಾ ಇಲ್ಲ. ಇವಾಗ ಹಿಂದ್ಗಡೆ ಹೋಗ್ತೀನಿ, ಹಿಂದ್ಗಡೆ ಇದೆಯಾ ಏನೋ ನೋಡ್ತೀನಿ. ನಾಳೆ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ತೇರಿರುವ ಪ್ರಯುಕ್ತ ತೇರು ಕಟ್ಟುವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಯಾರು ಇವರು ಕಟ್ತಾ ಇರೋದು, ಎಲ್ಲಿ ಅವರು ಕೇಳೋಣ. ಎಲ್ಲ ಮೇಲ್ಗಡೆ ಎಲ್ಲ ಹತ್ತಿ ತೇರು ಕಟ್ತಾವ್ರೆ. ನಾಳೆ ಬ್ರಹ್ಮೋತ್ಸವ ಇರೋದ್ರಿಂದ ನಾಳೆ ಗೋಪಾಲ್ಪುರ ಗ್ರಾಮದವ್ರು ಬಂದು ಇಲ್ಲಿ ತೇರು ಕಟ್ತೀವಿ. ಬೊಂಬ್ಗಳು ಗೊಣ್ಣೆಗೊಂಡಳ್ಳಿ ಗ್ರಾಮದವ್ರು ತಗೋಬರ್ತಾರೆ. ಆಮೇಲೆ ನಾಳೆ ಇವತ್ತು ಮತ್ತೆ ನಾಳೆ 2 ದಿನ ಹಬ್ಬ. ಬ್ರಹ್ಮೋತ್ಸವ ಯಾವ ಟೈಮಿಂಗ್ಸ್ ನಡೆಯೋದು? 11:30 ಸ್ಟಾರ್ಟ್ ಆಗುತ್ತೆ. 11:30. ನಾಳೆ ಬರುವಂತ ಜನಗಳಿಗೆ ವ್ಯವಸ್ಥೆ ಹೆಂಗೆ? ಅವ್ರಿಗೆ ಮಾಮೂಲಿ KSRTC ಇವರಿಂದ ಜನ ಇಲ್ಲಿ ಬರ್ತಾರೆ, ಎಕ್ಸ್ಟ್ರಾ ಬಸ್ಗಳು ಮಾಡ್ತಾರೆ. ಸರ್, ಊರಲ್ಲಿ ಎಲ್ಲ ರಥೋತ್ಸವಕ್ಕೆ ಬರ್ತಕ್ಕಂಥ ಜನಗಳಿಗೆಲ್ಲ ಅಲ್ಲಿ ಊಟ ವ್ಯವಸ್ಥೆ ಮಾಡಿ, ಬಂದ ಜನಗಳಿಗೆಲ್ಲ ಊಟ ಹಾಕಿ, ಕಬ್ಬುಣ ಕೋಲೇಶ್ವರ ಅಂದ್ಬಿಟ್ಟು ಒಬ್ರು ಪಾವಾಡ ಪೂರಿಸಿದ್ದಾರೆ. ಆ ಮಠ ಅದು ಕಬ್ಬುಣ ಕೋಲೇಶ್ವರ ಮಠ. ಅಲ್ಲಿ ಎಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡಿ, ಎಲ್ಲಿಂದ ಎಲ್ಲ ರಥೋತ್ಸವಕ್ಕೆ ಬರ್ತಾರೆ ಜನಗಳು, ಮತ್ತೆ ಊರವರು, ಸುತ್ತಮುತ್ತಲ ಊರವರು ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡ್ತಾರೆ ಸರ್. ಪ್ರತಿ ವರ್ಷ ನಡೀತೆ ಸರ್. ಯುಗಾದಿ ಹಬ್ಬ 5 ದಿನ ಅಂತ, ಇಲ್ಲ ಅಂದ್ರೆ 7 ದಿನ ಅಂತ ಬೀಳುತ್ತೆ ಸರ್. ಪ್ರತಿ ಯುಗಾದಿಲಿ 5 ದಿನ ಇಲ್ಲ 7 ದಿನ ಅಂತ ರಥೋತ್ಸವ ನಡೀತಾರೆ. ಎಲ್ಲ ರಥೋತ್ಸವಗಳಲ್ಲಿ ಸಹ ಉರ್ಜಿ ಅಥವಾ ಅಂಬ ಇದರಲ್ಲಿ ಎಳಿತಾರೆ ಅಷ್ಟೇ ರಥೋತ್ಸವನ. ಇದು ಕಾಡಲ್ಲಿ ಒಂದು ಬೆಳೀತದ ಅಂಬಲ್ಲಿ ಇದನ್ನ ರಥೋತ್ಸವ ಎಳೆಯೋದು, ಕಟ್ಟೋದು ಎಲ್ಲದೂ ಅಂಬಲ್ಲಿ ಕಾಡಲ್ಲಿ ಬೆಳೀತಕ್ಕಂಥ ಬಳ್ಳಿಲಿ ರಥೋತ್ಸವನ ಎಳೆಯೋದು ಸರ್. ಬರುತ್ತೆ ಸರ್, ಇನ್ನು ಬಂದಿಲ್ಲ ನೋಡಿ, ಬಂದಿದೆ ನೋಡಿ ಬಳ್ಳಿ ನೋಡಿ ಅಲ್ಲಿ. ಹೌದು ಸರ್, ಹೌದೌದು, ಹನ್ನೆರಡು ಲಂಪ್ ಇದೆಯಾ ನೋಡಿ, ಅದೇ ಎಳೆಯೋದು ಸರ್. ವಿಶೇಷ ಹೌದು ಸರ್, ಮೇಲ್ಗಡೆ ಮಾತ್ರ ಒಂದು ರೌಂಡ್ ಅದೇ ಸರ್. ಗೋಪಾಲ ಸ್ವಾಮಿ ಮತ್ತೆ ಇದು ಸತ್ಯಭಾಮ ರುಕ್ಮಿಣಿ. ಈಗ ಸಾಯಂಕಾಲ 4 ಗಂಟೆಗೆ ಕಲ್ಯಾಣೋತ್ಸವ ಸರ್ ಇದು. ಹೌದು ಸರ್, ಅದು ವಿಜೃಂಭಣೆ ನಡೆಯುತ್ತೆ. ಎಲ್ಲ ಸೇರಿ ನಮ್ಮ ತೇರ್ಬಿಟ್ಟಿ ಸಂಘನೇ ಇದೆ ಸರ್. ಸಂಘದ ಹುಡುಗರು ಮತ್ತೆ ಎಲ್ಲಾರು ದೊಡ್ಡವರು ಎಲ್ಲ ಸಂಘದ ಏನಿದೆ ಅವ್ರ ರಥೋತ್ಸವ ನಡೆಯೋವರೆಗೂ ಅವ್ರದ್ದೇ ಜವಾಬ್ದಾರಿ ಸರ್. ತೇರು ಎಳೆಯೋದು ಮತ್ತೆ ಕಟ್ಟೋದು ಎಲ್ಲ ಅವ್ರದ್ದೇ.
ನಾವು ತೇರ್ಬಿಟ್ಟು ಸಂಘ ಅಂತ ತೇರ್ಬಿಟ್ಟಿ ಸಂಘ ಅಂತ. ನಾವು 3 ದಿನ ಸೇವೆ ಮಾಡ್ತೀವಿ ತೇರು ಬಿಟ್ಟಿ ಸಂಘದವರು. 3 ದಿನ ಇಲ್ಲಿ ಸೇವೆ ಮಾಡ್ತೀವಿ. ಅಂದ್ರೆ ನಾವು ಒಂದು ಕಾಡೊಳಗಡೆ ಹೋಗಿ ಅಲ್ಲಿಂದಾನೆ ಅಂಬು ಗಿಂಬೆ ಎಲ್ಲ ತಗೊಂಡ್ಬಂದು ಬೆಳ್ಳಿ ಎಲ್ಲ ತಂದು ಕಟ್ಟಿ ಎಳೆದ ರಥೋತ್ಸವ ಮುಗಿದ್ಮೇಲೆ ಊರಿಗೆ ಹೋಯ್ತೀವಿ ಸರ್. ಇದೇ ಅಂಬಲ್ಲಿ ನಾಳೆ ತೇರ್ನ ಎಳೆಯೋದು. ಇದನ್ನ ಕಾಡಿಂದ ತಂದಿರೋದಂತೆ, ಗೋಪಾಲ್ಪುರ ಗ್ರಾಮಸ್ಥರು. ಇಬ್ರು ನಾಳೆ ಹಾಗೆ ಹಬ್ಬಕ್ಕೆ ಅಡುಗೆ ತಯಾರಿ ಎಲ್ಲ ಮಾಡ್ತವ್ರೆ. ಯಾವ್ರವರು ರಾಮನಹಳ್ಳಿಯವರು ತರಕಾರಿ ಎಲ್ಲ ಬಂದೈತೆ, ಬಂದು ತರಕಾರಿ ಕಟ್ ಮಾಡ್ತಾರೆ ನಾಳೆ ಅಡುಗೆಗೆ ಅಂತ. ಇವಾಗ ಸದ್ಯಕ್ಕೆ ಊಟದ ಸಮಯ, ಪ್ರಸಾದ ಕೊಡ್ತಾ ಇದ್ದಾರೆ. ಊಟ ಮಾಡ್ಕೊಂಡು ಮತ್ತೆ ವಿಡಿಯೋನ ಶುರು ಮಾಡಿ ನಾವು ಹೊರಡ್ತೀವಿ. ಇಲ್ಲಿ ಬಂದಕ್ಕೆ ಪ್ರಸಾದ, ಪಾಯಸ ಮತ್ತು ಪಲಾವು ಮತ್ತು ವೈಟ್ ರೈಸ್ ಕೂಡ ಇದೆ. ಆಮೇಲೆ ಹಾಕಿಸ್ಕೊಳ್ಳೋಣ ಇದನ್ನ ಊಟ ಮಾಡ್ಕೊಂಡು. ಎಲ್ಲರೂ ಪ್ರಸಾದ ತಗೊಂಡು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಬೆಟ್ಟದ ಮೇಲೆ ನೀರು ತಗೊಂಡಿದ್ದೀನಿ ಕುಡಿಯೋಕ್ಕೆ ಅಂತ. ಒಂದು ಲೋಟ ಕುಡ್ಕೊಂಡೆ, ಸುಮ್ಮನೆ ನಿಮ್ಗೆ ಹೇಳೋಣ ಅಂತ ತಗೊಂಡೆ. ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ಯಾವುದೋ ಫ್ರಿಜ್ಜಲ್ಲಿ ಇಟ್ಟಿರ್ಬೇಕು ಆ ಥರ ಫೀಲ್ ಆಗ್ತಾಯಿದೆ ನೀರು. ಗೋಪಾಲ ಸ್ವಾಮಿ ಬೆಟ್ಟನ ಯಾಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂದರೆ ಇದೇ ರೀಸನ್ಗೆ. ದೇವಸ್ಥಾನದ ಮೇಲ್ಗಡೆ ಬಂದು ನೋಡಿದ್ರೆ ವ್ಯೂ ಮಾತ್ರ ಅದ್ಭುತವಾಗೈತೆ. ಹೇಗೆ ಕಾಣ್ತಾ ಇದೆ ನೋಡಿ. ಎಲ್ಲ ಕೂಡ ಹುಲ್ಲುಗಾವಲಿನ ಪ್ರದೇಶ ಇದು. ಇವಾಗ ಸ್ವಲ್ಪ ಇನ್ನೇನು ಮಾರ್ಚ್ ಬೇಸಿಗೆ ಬಂದಿರೋದ್ರಿಂದ ಹಿಂಗಾಗಿದೆ. ನೆಕ್ಸ್ಟ್ ಇನ್ನೊಂದು ತಿಂಗಳಿಂದ ಎಲ್ಲ ಹಸಿರಾದರೆ ಇನ್ನು ಸೂಪರಾಗಿ ಕಾಣುತ್ತೆ ದೇವಸ್ಥಾನ. ನೋಡಿ ಇದರಿಂದ ಹೇಗೆ ಕಾಣುತ್ತೆ ಅಂತ. ಬೆಟ್ಟಕ್ಕೆ ಬಂದ್ವಿ, ದೇವ್ರ ದರ್ಶನ ಆಯಿತು. ಮತ್ತು ಇವತ್ತು ಮತ್ತು ನಾಳೆ ಹಬ್ಬ ಇತ್ತು, ಎಲ್ಲ ಮುಗೀತು. ಹಾಗೆ ನಮ್ಮದು ಊಟ ಕೂಡ ಆಯಿತು. ಇವಾಗ ನಮ್ಮ ಹೊರಡುವಂಥ ಸಮಯ ಕೂಡ ಬಂದೈತೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೋಪಾಲ ಸ್ವಾಮಿ ಬೆಟ್ಟದಿಂದ ವಿಡಿಯೋ ಮುಗಿಸ್ತಾ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.